ಕೋಟಿ ವೆಚ್ಚದಲ್ಲಿ ಈಗಾಗಲೇ ಕೃಷಿ ಮೇಳ ನಡೀತಿದೆ. ಜಿಕೆವಿಕೆಯಲ್ಲಿ ಸದ್ಯ ಯಾವ ರೀತಿ ಪರಿಸ್ಥಿತಿ ಇದೆ ಅಂದರೆ ರುಚಿಯಾಗಿರುವಂತಹ ತಿಂಡಿ ತಿನಿಸುಗಳು ಒಂದು ಕಡೆ ಸಿಗ್ತಾ ಇದೆ. ಒಂದು ಸ್ಟಾಲ್ ಅನ್ನು ಓಪನ್ ಮಾಡಬೇಕು ಅಂದರೆ 4 ದಿನಕ್ಕೆ ಜಿಕೆವಿಕೆಗೆ ಇಲ್ಲಿರುವಂತಹ ಎಲ್ಲ ಮಳಿಗೆದಾರರು 27,000 ರೂಪಾಯಿನ ಪಾವತಿ ಮಾಡಬೇಕು. ಹಾಗಾದರೆ ಮೂಲಭೂತ ಸೌಕರ್ಯ ಹೇಗಿದೆ ಅಂತ ನೀವು ನೋಡೋದಾದರೆ ಅಲ್ಲಿ ಸ್ಟಾಲ್ಗಳನ್ನು ಮುಂದೆ ಶೋ ಆಗಿ ಇಟ್ಟಿರ್ತಾರೆ. ಆದರೆ ಹಿಂದೆಗಡೆ ಪರಿಸ್ಥಿತಿ ನೋಡಿ, ಹೈಜಿನಿಕ್ ಪರಿಸ್ಥಿತಿಯನ್ನು ನೀವು ನೋಡಿ. ಅಲ್ಲೇ ಪೇಪರ್ ಬಿಸಾಕಿದ್ದಾರೆ, ನೊಣ ಮುತ್ತಾ ಇದೆಯಾ, ಅಲ್ಲೇ ಅಡುಗೆ ಮಾಡ್ತಿದ್ದಾರೆ. ಒಂದು ಸ್ವಲ್ಪನಾದರೂ ಹೈಜಿನಿಕ್ ಮೇಂಟೈನ್ ಮಾಡೋದಕ್ಕೆ ಇಲ್ಲೇ ನಾಯಿ ಸಹ ಓಡಾಡ್ತಿದೆ. ಎಷ್ಟರ ಮಟ್ಟಿಗೆ ಇಲ್ಲಿ ಗಲೀಜನ್ನು ನೋಡ್ಬೋದು ಅನ್ನುವಂತಹ ಚಿತ್ರಣಕ್ಕೆ ಇದು ಸಾಕ್ಷಿಯಾಗಿದೆ. ಇಲ್ಲಿನ ವ್ಯವಸ್ಥೆಯನ್ನು ಗಮನಿಸ್ತಿರ್ಬೋದು ನೀವು, ಆಲ್ಮೋಸ್ಟ್ ಯಾವ ರೀತಿ ಬಿದ್ದಿದೆ ಅಂತ ಹೇಳ್ಬೋದು. ಪೇಪರ್ ಪ್ಲೇಟ್ ಏನು ತಿಂದು ಬಿಸಾಡಿರ್ತಾರೆ ಆ ಪ್ಲೇಟ್ಗಳನ್ನು ಮತ್ತೊಮ್ಮೆ ತೆಗೆದು ಅದೇ ಪ್ಲೇಟನ್ನು ವಾಶ್ ಮಾಡಿ ಕೊಡುವಂತಹ ದೃಶ್ಯಗಳು ಸಹ ಈಗ ಸಮಯ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ಇಲ್ಲಿ ಶ್ವಾನ ಯಾವ ರೀತಿ ಬಂದು ವೇಸ್ಟ್ಗಳನ್ನು ತಿಂದು ಹೋಗ್ತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಜಿಕೆವಿಕೆಯಲ್ಲಿ ಹೈಜಿನಿಕ್ ಫುಡ್ ಸಿಗುತ್ತೆ, ಸಾವಯವ ಫುಡ್ ಸಿಗುತ್ತೆ ಅಂತ ಬರೋರಿಗೆ ಇದೊಂದು ದೊಡ್ಡ ಶಾಕಿಂಗ್ ಅಂತಲೇ ಹೇಳ್ಬೋದು. ಸದ್ಯ ನಾವೊಂದು ಸಣ್ಣ ಪ್ರಯತ್ನ ಸಹ ಮಾಡಿಬಿಡೋಣ. ಖುದ್ದು ವ್ಯಾಪಾರಿಗಳನ್ನೇ ಮಾತಾಡುವಂತಹ ಪ್ರಯತ್ನ ಮಾಡುವಂಥದ್ದು ಮಾಡೋಣ. ಯಾಕೆ ಅಂತ ಹೇಳಿದ್ರೆ ಇವರೇನು ಕಡಿಮೆ ದುಡ್ಡು ಕೊಟ್ಟು ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇಲ್ಲ. ಬರೋಬ್ಬರಿ 27,000 ರೂಪಾಯಿನ ಇವರು ಪಾವತಿ ಮಾಡಿರ್ತಾರೆ. ಒಂದು ಸಣ್ಣ ಸ್ಟಾಲನ್ನು ಮೇಂಟೈನ್ ಮಾಡೋಕ್ಕೆ ಸಾಕಷ್ಟು ದುಡ್ಡು ಖರ್ಚಾಗಿರುತ್ತೆ. ಜಿಕೆವಿಕೆ ಒಂದು ಸ್ವಲ್ಪನಾದರೂ ಹೈಜಿನಿಕನ್ನು ಮೇಂಟೈನ್ ಮಾಡಿದರೆ ಈ ರೀತಿ ಪರಿಸ್ಥಿತಿ ಇರ್ತಿರಲಿಲ್ಲ ಅಂತ ಹೇಳ್ಬೋದು. ಮುಂದೆ ಜನ ರುಚಿಕರವಾಗಿರುವಂತಹ ತಿಂಡಿ ಸಿಕ್ಬಿಡುತ್ತೆ ಅಂತ ಹೇಳಿ ಹೆಜ್ಜೆ ಹೆಜ್ಜೆಗೂ ಬರ್ತಾ ಇರ್ತಾರೆ. ಹಿಂದೆಗಡೆ ದೃಶ್ಯವನ್ನು ನೋಡಿಬಿಟ್ರೆ ಯಾವುದೇ ಕಾರಣಕ್ಕೂ ತಿನ್ನುವಂತಹ ಯಾವ ಗಡಿಬಿಡಿಯನ್ನು ಮಾಡ್ಕೊಳ್ಳಲ್ಲ. ಖುದ್ದು ಅವ್ರನ್ನೇ ಮಾತಾಡಿಸುವಂತಹ ಒಂದು ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ಸರ್, ಇಲ್ಲಿ ಫುಡ್ ಮೇಂಟೈನ್ ಆಗ್ತಾ ಇದೆ. ಫುಡ್ ಇಲ್ಲೆಲ್ಲ ಬೇಯಿಸಿರುವಂತಹ ದೃಶ್ಯಗಳನ್ನು ಸಹ ನೋಡ್ತಿದ್ದೀವಿ. ಅವರೇ ಇಲ್ಲಿ ಮಾತಾಡಬಿಡಿ ಅಂತ ಹೇಳ್ತಿದ್ದಾರೆ. ಸರ್ ಬನ್ನಿ ಸರ್. ಯಾಕೆ ಸರ್? ಅಲ್ಲ ಸರ್, ಎಷ್ಟು ಕೊಟ್ಟಿದ್ರಿ ಇಲ್ಲಿ? ರೆಂಟ್ ಎಷ್ಟು ಕೊಟ್ಟಿದ್ರಿ? ರೆಂಟ್ ಕೊಟ್ಟಿಲ್ಲ. ಸ್ಟೂಡೆಂಟ್ ಇದೆಲ್ಲ ಗಲೀಜ್ ನೋಡಿ ಏನು ಅನಿಸ್ತು? ಅಲ್ಲ, ಬೇಜಾರು ಯಾಕೆ ಅನಿಸ್ತಿದೆ? ಗಲೀಜ್ ನೀಟಾಗಿರ್ಬೇಕು ತಾನೇ. ಮತ್ತೆ ನೀವು ಮಾತಾಡ್ಬಿಡಿ ಅಂತ ಹೆಂಗೆ ಹೇಳಿದ್ರಿ ಸರ್? ಮಾತಾಡ್ಬೇಡಿ ಅಂತ. ಬನ್ನಿ ಮೇಡಮ್, ಒಳಗಡೆ ಮಾತಾಡೋಣ. ಅಲ್ಲ, ಮಾತಾಡ್ಬೇಡಿ ಅಂತ ಹೆಂಗೆ ಹೇಳಿದ್ರಿ ಸರ್? ಅಟ್ಲೀಸ್ಟ್ ಅದಕ್ಕೆ ಸಂಬಂಧಿಸಿದ ಉತ್ತರ ಕೊಡಬೇಕಲ್ಲ. ನೀವು ಇಲ್ಲಿದ್ರೆ ಮಾತಾಡ್ಬೇಡಿ ಅಂತ ಹೇಳಿದ್ರಿ ಅಲ್ವಾ? ಒಳಗೆ ಆಚೆ ಹೋಗ್ತೀನಿ, ನನ್ನೇ ಬಂದು ಇದು ಮಾಡಿ. ಅಲ್ಲ, ನೀವೀಗ ಇವಾಗ ಸಂಬಂಧ ಇಲ್ವಾ? ನನಗೆ ಗೊತ್ತಿಲ್ಲ. ಸೂಪರ್. ಸೊ ಇಲ್ಲಿ ಸ್ಟಾಲಲ್ಲಿ ರುಚಿಕರವಾದಂತಹ ಆಹಾರವನ್ನು ಎಲ್ಲರೂ ತಿಂತಿರೋದನ್ನ ನೋಡ್ತಾ ಇದ್ದೀರಿ. ವೆಜ್ಜು, ನಾನ್ ವೆಜ್ಜು ವೆರೈಟೀಸ್ಗಳು ಸಿಗ್ತಾ ಇದೆ. ಮಕ್ಕಳು, ದೊಡ್ಡವರು ಎಲ್ಲರೂ ಸಹ ಭಿನ್ನವಾದಂತಹ ಆಹಾರವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಖುದ್ದು ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಒಂದು ಸ್ಟಾಲ್ಗೆ ಎಷ್ಟು ರೆಂಟ್ ತಗೋತಾರೆ ಸರ್? ಸರ್ 26,000. 26,000. 4 ದಿನಕ್ಕೆ 26,000. 4 ದಿನಕ್ಕೆ ವರ್ಕ್ ಆಗುತ್ತಾ? ಅಷ್ಟು ವರ್ಕ್ ಆಗುತ್ತಾ? ಅಲ್ಲ, ವರ್ಕ್ ಆಗುತ್ತಾ? ದುಡ್ಡು ಬರುತ್ತಾ? ಇಲ್ಲ, ಏನೋ ವರ್ಕ್ ಆಗ್ಬೋದು. ನಾವು ಫಸ್ಟ್ ಟೈಮ್ ಸ್ಟೂಡೆಂಟ್ಸ್ ಮಾಡ್ತಾರೆ ಈ ಸತಿ. ನೋಡೋಣ ವರ್ಕ್ ಆಗ್ಬೋದು. ಹೈಜಿನಿಕ್ಕೆ ಮೇಂಟೈನ್ ಆಗಿಲ್ಲ. ನಿಮ್ಮಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ಕಟ್ತಾ ಇದ್ದೀರಿ. ನೀರಿನ ವ್ಯವಸ್ಥೆ ಸರಿ ಇಲ್ಲ, ವಾಷಿಂಗ್ ವ್ಯವಸ್ಥೆ ಇಲ್ಲ ಸರ್. ನಿಮ್ಗೆ ಅನಾನುಕೂಲ ಆಗಿದೆ ಅಲ್ವಾ ಸರ್? ನೀರಿನ ವ್ಯವಸ್ಥೆ ಇದೆ, ಏನು ಅಡ್ಜಸ್ಟ್ ಮಾಡ್ಕೊತೀವಿ. ನಾವು ಸ್ಟೂಡೆಂಟ್ಸ್ ಫಸ್ಟ್ ಟೈಮ್ ಹಾಕಿರೋದು, ಬಟ್ ಅಡ್ಜಸ್ಟ್ ಮಾಡ್ಕೊತೀವಿ. ಸ್ಟೂಡೆಂಟ್ಸ್ದು ಒಂಚೂರು ತಪ್ಪಿಲ್ಲ. ಯಾಕೆ ಅಂದರೆ 26,000 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ, ಅವ್ರ ಕೈಯಿಂದ ದುಡ್ಡು ಹಾಕಿ ಮಾಡ್ತಿದ್ದಾರೆ. ಆದರೆ ಹೈಜಿನಿಕ್ ಯಾಕೆ ಮೇಂಟೈನ್ ಆಗ್ತಿಲ್ಲ ಅಂತ ಹೇಳಿದ್ರೆ ವ್ಯವಸ್ಥೆ ಆಗಿಲ್ಲ. ಅಲ್ಲೇ ನೀರು, ಅದೇ ಗಲೀಜು, ಅದೇ ವಾಟರ್ನ ಹಾಕಿ ಮಾಡ್ತಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ರುಚಿಯನ್ನು ಸವಿತಿರುವಂತಹ ದೃಶ್ಯವನ್ನು ನೋಡ್ತಿದ್ರಿ. ಕೆಲವರು ಸ್ಟೂಡೆಂಟ್ಸ್ ಇಲ್ಲೇ ಸ್ಟಾಲ್ ಮಾಡಿದ್ದಾರೆ, ಕೆಲವರು ಬೇರೆ ಬೇರೆ ಹೋಟೆಲ್ಸ್ಗಳಿಂದ ಸ್ಟಾಲ್ ಹಾಕಿದ್ದಾರೆ. ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಅಂದರೆ ಮೂಲಭೂತ ಸೌಕರ್ಯ ಅಂದರೆ ಅಡುಗೆ ಮಾಡೋಕ್ಕೆ ಬೇಕಾಗಿರುವಂತಹ ನೀರಿನ ವ್ಯವಸ್ಥೆ, ಹಾಗೂ ಅದು ಪ್ಲೇಟ್ಗಳನ್ನು ಹಾಕೋಕ್ಕೆ ಒಂದು ತ್ಯಾಜ್ಯ ವಿಲೇವಾರಿ ಜಾಗವನ್ನು ಮಾಡಿದಿದ್ರೆ ಸ್ಟೂಡೆಂಟ್ ಕೊಟ್ಟಿರುವಂತಹ ದುಡ್ಡಿಗೂ ಹಾಗೂ ವ್ಯಾಪಾರ ಮಾಡ್ತಿರುವಂತಹ ವ್ಯಾಪಾರಿಗಳ ದುಡ್ಡಿಗೂ ವರ್ಕ್ ಆಗ್ತಿತ್ತು. ಆದರೆ ಈ ವರ್ಕ್ ಆಗ್ತಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಸೊ ಇದು ಯಾವುದು ಗೊತ್ತಿಲ್ಲದಿರೋ ಜನ ಆರಾಮಾಗಿ ಇಲ್ಲಿ ಫುಡ್ಡನ್ನು ಸವಿತಿರುವಂತಹ ದೃಶ್ಯಗಳನ್ನು ನೋಡ್ತಿದ್ರಿ. ಅವ್ರಿಗೆ ಹಿಂದೆಗಡೆ ಹೈಜಿನಿಕ್ ಆಗಿದೆಯಾ ಇಲ್ವಾ ಏನು ಅಂತಲೇ ಗೊತ್ತಿಲ್ಲ. ಆದರೂ ಸಹ ಫುಡ್ಡನ್ನು ಇಲ್ಲಿ ಅವರು ಸೇವನೆ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಮಾಸ್ ಊಟದಿಂದ ಅನಾರೋಗ್ಯ ಆದರೆ ಅದಕ್ಕೆ ಹೊಣೆ ಯಾರು ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ.